10th introduction of trigonometry, 6 trigonometrical ratios. Sin theta ಅಂದರೆ perpendicular divided by hypotenuse is equal to y by r is equal to sin theta. Cosine theta ಅಂದರೆ base by hypotenuse x by r is equal to cos theta. Tangent theta is equal to perpendicular side divided by base is equal to y by x. Cot theta or cotangent theta is base by perpendicular x by y. Secant theta is equal to hypotenuse divided by base is equal to r by x. Secant theta. 6 cosecant theta ಅಂದರೆ hypotenuse divided by perpendicular is equal to r by y. ಇದನ್ನು ಇನ್ನೊಂದು ಹೆಸರು ಕೊಸಿಕ್ ಥೀಟಾ ಅಂತ ಹೇಳ್ತಾರೆ. ಇದನ್ನು ನಾವು ಹೇಗೆ ತಿಳಿಯುವುದು ಅಂದರೆ ಟ್ರಯಾಂಗಲಲ್ಲಿ ತಿಳಿಯುತ್ತೇವೆ. ಒಂದು ಟ್ರಯಾಂಗುಲರ್ ಪರ್ಪೆಂಡಿಕ್ಯುಲರ್ ಟ್ರಯಾಂಗುಲರ್ ಇದು 90 ಡಿಗ್ರಿ. ಪರ್ಪೆಂಡಿಕ್ಯುಲರ್ ಟ್ರಯಾಂಗುಲರ್ ಅಂದರೆ 90 ಡಿಗ್ರಿ ಬರುವುದಕ್ಕೆ ಪರ್ಪೆಂಡಿಕ್ಯುಲರ್ ಟ್ರಯಾಂಗುಲರ್ ಹೇಳ್ತಾರೆ. ಪರ್ಪೆಂಡಿಕ್ಯುಲರ್ ಟ್ರಯಾಂಗಲ್ನ ಒಪೋಸಿಟ್ ಸೈಡ್ ಒ ಪಿ ಎಮ್ ಟ್ರಯಾಂಗಲ್ ಪರ್ಪೆಂಡಿಕ್ಯುಲರ್ ಟ್ರಯಾಂಗಲ್. ಇದರ ಒಪೋಸಿಟ್ ಸೈಡನ್ನು ಒ ಪಿಯನ್ನು ಹೈಪೋಟೇನಿಯಸ್ ಅಂತ ಹೇಳ್ತಾರೆ. ಇದನ್ನು ನಾವು ಹೈಪೋಟೇನಿಯಸ್ ಸೈಡ್ ಅಂತ ಹೇಳ್ತೇವೆ. ಇದಕ್ಕೆ ನಾವು ಆರ್ ಅಂತ ಹೆಸರು ಕೊಟ್ಟಿದ್ದೇವೆ. ಅದೇ ಆ್ಯಂಗಲ್, ಇಲ್ಲಿ ಆ್ಯಂಗಲ್ ಉಂಟು, ಇದು ತೀಟಾ ಆ್ಯಂಗಲ್. ಈ ತೀಟಾ ಆ್ಯಂಗಲ್ನ ಈ ಸೈಡನ್ನು ಪರ್ಪೆಂಡಿಕ್ಯುಲರ್ ಸೈಡ್ ಅಂತಾರೆ. ಇದು 90 ಡಿಗ್ರಿದು ಸೈಡ್, ಅದಕ್ಕೆ ಇದನ್ನು ಪರ್ಪೆಂಡಿಕ್ಯುಲರ್ ಸೈಡ್ ಅಂತ ಹೇಳ್ತೇವೆ. ಇದನ್ನು ಬೇಸ್ ಅಂತ ಹೇಳ್ತಾರೆ. ತೀಟದು ಸೈಡ್ ಇದೆ ಆ್ಯಂಗಲನ್ನು ಬೇಸ್ ಅಂತ ಹೇಳ್ತಾರೆ. ಇದು ಸೈನ್ ತೀಟಕ್ಕೆ ಯಾವಾಗ ಸಹ ಪರ್ಪೆಂಡಿಕ್ಯುಲರ್ ಡಿವೈಡ್ ಬೈ ಹೈಪೋಟೇನಿಯಸ್ ಅಂತ ನಾವು ಫಾರ್ಮುಲಾ ಹಾಕಬೇಕು. ಕೊಸೈನ್ಗೆ ಬೇಸ್ ಡಿವೈಡ್ ಬೈ ಹೈಪೋಟೇನಿಯಸ್. ಅದೇ ಇದಕ್ಕೆ ಪರ್ಪೆಂಡಿಕ್ಯುಲರ್ ಸೈಡಿಗೆ ವೈ ಅಂತ ಹೆಸರು ಕೊಟ್ಟಿದ್ದೇವೆ, ಹೈಪೋಟೇನಿಯಸ್ ಸೈಡಿಗೆ ಆರ್ ಅಂತ ಕೊಟ್ಟಿದ್ದೇವೆ, ಬೇಸಿಗೆ ಎಕ್ಸ್ ಅಂತ ಕೊಟ್ಟಿದ್ದೇವೆ. ಇದನ್ನು ನೋಡಿ ನೀವು ಈ ಫಾರ್ಮುಲಾವನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಟ್ರಯಾಂಗಲ್ದು ಇದನ್ನು ನೆನಪು ಮಾಡಿಕೊಂಡು ಈ ಥಿಯರಿಯನ್ನು ಕಲಿಬೇಕು, ಈ ಫಾರ್ಮುಲಾವನ್ನು. ಟ್ಯಾಂಜೆಂಟ್ ತೀಟದು ಪರ್ಪೆಂಡಿಕ್ಯುಲರ್ ಅಂದರೆ ವೈ, ಬೇಸ್ ಅಂದರೆ ಎಕ್ಸ್, ವೈ ಬೈ ಎಕ್ಸ್. ಕಾಟ್ ತೀಟದು ಎಕ್ಸ್ ಬೈ ವೈ, ಬೇಸ್ ಬೈ ಪರ್ಪೆಂಡಿಕ್ಯುಲರ್. ಹಾಗೆ ಸಿಕೆಂಟ್ ತೀಟ ಅಂದರೆ ಆರ್ ಬೈ ಎಕ್ಸ್ ಅಂದರೆ ಸಿಕೆಂಟ್ ತೀಟ. ಕೊಸಿಕೆಂಟ್ ತೀಟ ಅಂದರೆ ಆರ್ ಬೈ ವೈ, ಕೊಸಿಕ್ ತೀಟ. ಇನ್ನು ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅದರ ರೇಷಿಯೋವನ್ನು ಕಲಿಯುವ. ರೆಸಿಪ್ರೋಕಲ್ ರಿಲೇಷನ್ ಒಂದಕ್ಕೆ ಒಂದು ಸೈನ್ ತೀಟಾ ಕಾಸ್ ತೀಟಾ ಎಲ್ಲದಕ್ಕೆ ಸಹ ಒಂದೊಂದು ಅದಕ್ಕೆ ಒಂದು ಇದು ಉಂಟು, ರಿಲೆಕ್ಷನ್ ಉಂಟು, ರೆಸಿಪ್ರೋಕಲ್ ರಿಲೇಷನ್ ಉಂಟು. ಕೋಸಿಕ್ ತೀಟಾ ಇಸ್ ಈಕ್ವಲ್ ಟು 1 ಬೈ ಸೈನ್ ತೀಟಾ. ಒಂದು ವೇಳೆ ಕೊಸಿಕ್ ತೀಟ ಗೊತ್ತಿಲ್ಲದಿದ್ದರೆ ಸೈನ್ ತೀಟ ಗೊತ್ತಿದ್ದರೆ ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಆಗ್ತದೆ. ಕೊಸಿಕ್ ತೀಟ ಈಸ್ ಈಕ್ವಲ್ ಟು 1 ಬೈ ಸೈನ್ ತೀಟ, ಆಗ ಕೊಸಿಕ್ದ ಆನ್ಸರ್ ಬರ್ತದೆ. ಅದೇ ಸೈನ್ ತೀಟ ಈಸ್ ಈಕ್ವಲ್ ಟು 1 ಬೈ ಕೊಸಿಕ್ ತೀಟಗೂ ಅಂತ ಬರೆದ್ರೆ ಆಯಿತು. ನಮಗೆ ಕೊಸಿಕ್ ತೀಟದ ಆನ್ಸರ್ ಗೊತ್ತಿದ್ದರೆ ಸೈನ್ ತೀಟದ ಗೊತ್ತಿಲ್ಲದಿದ್ದರೆ ಈ ಫಾರ್ಮುಲಾವನ್ನು ಹಾಕ್ಬೋದು. ಆರ್ ಸೈನ್ ತೀಟ ಕೊಸಿಕ್ ತೀಟ ಈಸ್ ಈಕ್ವಲ್ ಟು 1 ಅಂತ ನೆನಪಿಡಬೇಕು. ಸಿಕೆನ್ ತೀಟ ಈಸ್ ಈಕ್ವಲ್ ಟು 1 ಬೈ ಕಾಸ್ ತೀಟ. 1 ಬೈ ಕಾಸ್ ತೀಟ ಮಾಡಿದರೆ ಸಿಕೆನ್ ತೀಟ ಸಿಗ್ತದೆ. ಇಲ್ಲದಿದ್ದರೆ ಕಾಸ್ ತೀಟ ಬೇಕಿದ್ದರೆ 1 ಬೈ ಸಿಕೆನ್ ತೀಟ ಅಂತ ನಾವು ನೆನಪಿಡಬೇಕು. ಆರ್ ಕಾಸ್ ತೀಟ ಸಿಕೆನ್ ತೀಟ ಈಸ್ ಈಕ್ವಲ್ ಟು 1. ಅದೇ ಕಾಟ್ ತೀಟ ಅಂದರೆ ರೆಸಿಪ್ರೋಕಲ್ ಆಫ್ ಟ್ಯಾನ್ ತೀಟ. ಟ್ಯಾನ್ ತೀಟದ ರೆಸಿಪ್ರೋಕಲ್ ಕಾಟ್ ತೀಟ. ಟ್ಯಾನ್ ತೀಟ ಗೊತ್ತಿದ್ದರೆ ಕಾಟ್ ತೀಟ ಹುಡುಕ್ಬೋದು, ಕಾಟ್ ತೀಟ ಗೊತ್ತಿದ್ದರೆ ಟ್ಯಾನ್ ತೀಟ ಹುಡುಕ್ಬೋದು. ಟ್ಯಾನ್ ತೀಟ ಈಸ್ ಈಕ್ವಲ್ ಟು 1 ಬೈ ಕಾಟ್ ತೀಟ, ಆರ್ ಟ್ಯಾನ್ ತೀಟ ಕಾಟ್ ತೀಟ ಈಸ್ ಈಕ್ವಲ್ ಟು 1.